ಟ್ರ್ಯಾಪ್ ವಿಚಾರದೆ ಸಿಎಂ ಅವ್ರನ್ನೂ ಕೂಡ ರಾಜಣ್ಣ ಅವರು ಭೇಟಿ ಮಾಡಿ ಎಲ್ಲ ಇಲ್ಲ, ನನಗೆ ಅದರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ. ರಾಜಣ್ಣವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ. ಈ ಮಧ್ಯೆ ನಾವೇನು ಇದನ್ನು ತನಿಖೆ, ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ವಿ. ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಬೇಕು. ಮಾತಾಡಿದ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೆಲಿಮಿನರಿಯಾಗಿ ಒಂದು ನಾವು ವರ್ಕೌಟ್ ಮಾಡಿದ್ದೇವೆ. ಅದನ್ನು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ್ವಿ. ದೂರು ಕೊಟ್ಟ ನಂತರ ಮಾತಾಡ್ತೀರಾ, ಕೊಟ್ಟ ಮೇಲೆ ಅಲ್ಲ, ಮಾತಾಡೋದಕ್ಕೇನು ದೂರಿಗೂ ಮಾತಾಡೋದಕ್ಕೂ ಏನು ಇದಿಲ್ಲ. ಮಾತಾಡಿಕೊಂಡು ಅವರು ದೂರು ಬಂದ ನಂತರ CBI ಕೊಡಿ ಅಥವಾ ಸಿಟ್ಟಿಂಗ್ ಜಡ್ಜ್ ಕೊಡಿ ಅಂತ BJP ಅವರು ಆರೋಪ ಮಾಡ್ತಾರೆ. ಅಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಬಟ್ ನಾವು ಇನ್ ಅವರ್ ಓನ್ ವೇ ವಿ ವಿಲ್ ಡೂ ಇಟ್. ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸರ್. ಹೌದಲ್ಲ, ಇಷ್ಟು ದೊಡ್ಡ ಘಟನೆ ನಡೆದಿದೆ, ಇಷ್ಟೊಂದು ದೊಡ್ಡ ಒಂದು ರೀತಿಯಲ್ಲಿ ವಿಧಾನಸಭೆಯಲ್ಲಿ ನಡೀದೇ ಇರೋದೆಲ್ಲ ನಡೆದು ಹೋಗಿದೆ. ಅಂಥದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ತಗೊಳ್ಳೇಬೇಕು, ತಗೊಂಡಿದ್ದೇವೆ. ಸದನದಲ್ಲಿ ಸರ್ ಏಕೈಕ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಮ್ಮ ವರಿಷ್ಠರು ಕೂಡ ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಅಧ್ಯಕ್ಷರು ಇದ್ದಾರೆ, ಅವರು ತಿಳಿಸಿರ್ತಾರೆ. ತನಿಖೆ ತಡ ಆದಷ್ಟು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆ ಥರದ್ದು ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಅಂದರೆ ಯಾಕೋ ಬೇಗ ತಗೋತಾ ಇಲ್ಲ ಅಂತ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ, ಇಲ್ಲಾಂದರೆ ನೆನ್ನೆ ಅನೌನ್ಸ್ ಮಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ. 48 ಜನರ ಹೆಸರಿದೆ, ಅದರಲ್ಲಿ CDಗಳಿದ್ದಾವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ, ಇಲ್ಲ ರಾಜಣ್ಣ ಕೇಸ್ ಮಾತ್ರ ಗೊತ್ತಿಲ್ಲ ನಮಗೆ. ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು BJP ಅವರ ಆರೋಪ. ಗೃಹ ಸಚಿವರ ಮೇಲೂ CM ಮೇಲೂ ಕೂಡ ಒತ್ತಡ ಆಗ್ತಿದ್ದಾರೆ. ನನಗೆ ಯಾರು ಮಾತಾಡಿಲ್ಲಪ್ಪ, ಆಗ್ತಾ ಇಲ್ಲ, ನನಗೆ ಯಾರು ಮಾತಾಡಿಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ಯಾರೂ ಮಾತಾಡಿಲ್ಲ. ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತು ಯಾರೂ ಮಾತಾಡಿಲ್ಲ ವಿಷಯ. ನೋಡಿದೆ ಪತ್ರಿಕೆಯಲ್ಲಿ. ಸರಿ, ಈಗ ಸದನದಲ್ಲೇ ಚರ್ಚೆ ಆಗಿದೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ. ಸೊ ಭೇಟಿ ಮಾಡಿ ಅವರು 2 ದಿವಸ 3 ದಿವಸದೊಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ. ತನಿಖೆ ಆದಮೇಲೆ ಏನು ಅಂತ ಬರುತ್ತೆ, ಬಂದ ಮೇಲೆ ಸರ್. ಅದ್ರ ಜೊತೆಗೆ ಸರ್, ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಅವರು ಹೊಸ ಗಂಭೀರವಾದ ಆರೋಪ ಮಾಡಿದ್ದಾರೆ. ಬೇರೆ 48 ಜನ ಅಲ್ಲ, 222 ಜನ ಶಾಸಕರದಾಗಿದೆ. ಅವ್ರ ತಮ್ಮನ ಸೋಲಿಗೋಸ್ಕರ ಹಿಂಗೆ ಮಾಡಿದ್ದಾರೆ ಅಂತ DK ಶಿವಕುಮಾರ್ ಅವರು. ನೋಡ್ರಿ, ಬಾಯಿಗೆ ಏನು ಬರುತ್ತೆ ಅದು ಮಾತನಾಡಿದ್ರೆ ಅವ್ರಿಗೆ ಅದಕ್ಕೆ ಸಂಸ್ಕಾರ ಇಲ್ಲ ಇರ್ತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಇದನ್ನು DK ಶಿವಕುಮಾರ್ ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಹಾನ್ ಅಪರಾಧ. ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ. ಅವರು ವೈಯಕ್ತಿಕವಾಗಿ ಜಿಲ್ಲೆಯಲ್ಲಿ ಅವರು ಸೋಲನ್ನು ಅವರು ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನು ಬೇರೆ ಥರ ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ಸೊ ರಾಜಣ್ಣವರಾಗಲಿ, ರಾಜಣ್ಣವ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ. ಅವರು ಈ ರೀತಿ ಪ್ರಯತ್ನ ನಡೆದಿದೆ. ಇದು ಮುಂದೆ ಯಾರಿಗೂ ಆಗಬಾರ್ದು, ಇದನ್ನು ತನಿಖೆ ಆಗಬೇಕು ಅಂತಿದ್ದಾರೆ. ಅಂದಾಕ್ಷಣಕ್ಕೆ ಇವರೇ ಊಹೆ ಮಾಡಿಬಿಟ್ರೆ ನಾವು ಅವ್ರನ್ನೇ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟೋದನ್ನು ನಾವು ಅಕ್ಸೆಪ್ಟ್ ಮಾಡೋದಾಗಿ ಆಗುತ್ತೆ. ಆ ಥರ ಏನಾದ್ರು ಅವ್ರು ತನಿಖೆ ಮಾಡಿದಾರಾ? ಸುಮ್ಮನೆ ಅನವಶ್ಯಕವಾಗಿ ತನಿಖೆ ಆದಮೇಲೆ ರಂಗನಾಥ್ ಅವ್ರದ್ದು ರಂಗನಾಥ್ ಮತ್ತೆ ಬಾಲಕೃಷ್ಣ ಅವ್ರು ಹೊರತುಪಡಿಸ್ತಂತೆ. ಅಂದ್ರೆ ಆ ಕ್ಷೇತ್ರದಲ್ಲಿ ಚಿತ್ ಮಾಡ್ತೀನಿ ಅಂತ ಹೇಳಿದ್ರು. ಮುನಿರತ್ನ ಅವ್ರು ಚಿತ್ ಮಾಡಿದ್ರು. ಯೋಗೇಶ್ವರ್ನ ಟಿಕೆಟ್ ಕೊಟ್ಟಿಗೆ ಯಾವ ರೀತಿ ಕೂರಿಸಿದ್ದಾರೆ
ಅನ್ನೋಂಥದ್ದು ಕೂಡ ಪ್ರಸ್ತಾಪ ರಂಗನಾಥ್ ಕುಣಿಗಲ್ ರಂಗನಾಥ್ ಬಾಲಕೃಷ್ಣ ಇಬ್ಬರು ಹೊರತುಪಡಿಸಿ ಎಲ್ಲರಿಗೂ ಆಗಿದೆ ಅಂತ ಹೇಳ್ತಾರೆ ಸರ್. ಇದು ಅನಾವಶ್ಯಕವಾದಂಥ ಚರ್ಚೆ. ಈ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಡ್ತಕ್ಕಂಥದ್ರಲ್ಲಿ ಅವಶ್ಯಕತೆ ಇಲ್ಲ. ಬಿ ಜೆ ಪಿಯವರು ಕಳೆದ 15 ದಿವಸ ಸದನದಲ್ಲಿ ಫೇಲ್ ಆದರು. ಸದನದಲ್ಲಿ ಅವರು ಈ ರಾಜ್ಯದ ಜನಪರವಾದಂಥ ಯಾವುದೇ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಸೊ ಅಥವಾ ನಮ್ಮ ಸರ್ಕಾರದ ಟೀಕೆ ಮಾಡೋದಕ್ಕೂ ಯಾವುದೂ ಅವರಿಗೆ ಸಬ್ಜೆಕ್ಟ್ ಇಲ್ಲ. ಮತ್ತು ನಾವು ಮಾಡಿರೋ ಕಾರ್ಯಕ್ರಮದ ತಪ್ಪು ಹುಡುಕಕ್ಕೂ ಅವ್ರ ಕೈಲಿ ಆಗಲಿಲ್ಲ. ಹೀಗಾಗಿ ಅವರಿಗೆ ಕೊನೆಯಲ್ಲಿ ದೊಡ್ಡ ಆಭಾಸ ಆಗುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಎತ್ಕೊಂಡು ಸೊ ಜನರಿಗೆ ಡೈವರ್ಟ್, ಈಗ ನೀವೇನಾಗ್ತಿದ್ರಿ, ಈ ಸದನ ಮುಗಿತಿದ್ದಂಗೆ ಈ ಸದನ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಯಶಸ್ವಿಯಾಗಿ ಮುಗಿಸ್ತು, ಕಾರ್ಯಕ್ರಮಗಳನ್ನ ಬಜೆಟನ್ನು ಯಶಸ್ವಿಯಾಗಿ ಕೊಟ್ಟರು ಅಂತ ಬರಿತಿದ್ರಿ. ಅದು ಬರಿಬಾರ್ದು. ಸಿದ್ದರಾಮಯ್ಯನವರ 16ನೇ ಬಜೆಟ್ಟು ಈ ರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಮಂಡಿಸಿದ್ರು. 5 ಗ್ಯಾರಂಟಿಗೆ ವಿಶೇಷವಾದಂಥ ಹಣವನ್ನು ಇಟ್ಟರು. 3% ಒಳಗಡೆ ಸಾಲದ ಮಿತಿಯನ್ನು ಇಟ್ಟರು. GST 25% ಒಳಗಡೆ ಸೊ ಹಣಕಾಸಿನ ಒಂದು ಶಿಸ್ತನ್ನು ತಗೊಂಬಂದರು. ಮತ್ತು ಅದಲ್ಲದೆ ಶಾಸಕರಿಗೆ ವಿಶೇಷವಾದಂಥ 8,000 ಕೋಟಿ ಅನುದಾನ ಇಟ್ಟರು. ಎಲ್ಲ ಕೃಷಿಯಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ಇಲಾಖೆಗೆ ಹಣ ಇಟ್ಟರು. ಇಟ್ಟೆಲ್ಲ ಬರೀತಿದ್ರಿ ನೀವು. ಇದನ್ನು ಬರೆಯೋದನ್ನು ತಪ್ಪಿಸ್ಬೇಕು. ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ನಿಮಿಷ ಬ್ರದರ್ ಕೇಳಿ. ವಿರೋಧ ಪಕ್ಷದವ್ರು ಎತ್ತಿದಾಗ ಅವರು ಅದನ್ನು ಸೊ ತುಮಕೂರು ಪ್ರಭಾವಿ ಸಚಿವರು ಅದು ಇದು ಅಂದಾಗ ಅವರು ಈ ಥರ ಹೇಳಿದರು. ಭಾಳ ಪ್ರೀಪ್ಯಾಲ್ಡಾಗಿ ಬಿ ಜೆ ಪಿಯ ಹೈಕಮಾಂಡು, ಬಿ ಜೆ ಪಿಯ ಅಪೋಸಿಟ್ ಲೀಡ್ರು ಮತ್ತು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಅವರು ಬಹಳ ಯಶಸ್ವಿಯಾಗಿ ಈ ಸದನದ ಸೊ ಅವರ ವೈಫಲ್ಯತೆಯನ್ನು, ಅವರ ಫೇಲ್ಯೂರ್ನ ಸ್ವಲ್ಪ ಡೈವರ್ಟ್ ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ. ಇದು ಜನರು ಮೈಂಡಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. ರಾಜಣ್ಣವ್ರ ಹತ್ರನೂ ಚರ್ಚೆ ಮಾಡಿದ್ದಾರೆ. ಇದು ಯಾವುದೇ ಥರದ ಯಾರು ಇದಕ್ಕೆ ಕಾರಣ ಬಿ ಜೆ ಪಿಯವರ, ಜನತಾದಳದವರ, ಕಾಂಗ್ರೆಸ್ನವರ ಅನ್ನೋದು ಒಂದು ಕಡೆ ಆದರೆ, ಇದು ಇತಿಹಾಸವನ್ನು ತಿರುಗಿ ನೋಡಿದ್ರೆ ಇಂಥದ್ದು ಬಿ ಜೆ ಪಿಯವ್ರ ಹತ್ರನೇ ಹೆಚ್ಚಿಗೆ ಇದೆಯನ್ನ ಕಾಂಗ್ರೆಸ್ನವ್ರ ಹತ್ರ ಇಲ್ಲ. ಎನಿವೆ ಯಾರ ಹತ್ರನಾರ ಇರಲಿ, ಯಾರಲ್ಲಿ 2 ಪ್ರಮುಖ ವಿಚಾರ, ಒಂದು ಹನಿ ಟ್ರ್ಯಾಪ್, ಒಂದು ಸಸ್ಪೆಂಡ್, ಒಂದು ಎರಡೂ ಕೂಡ ಈಗ ಸಾಕಷ್ಟು ಚರ್ಚೆನ ಹುಟ್ಟಾಗ್ತದೆ. ಅದ ಹೇಳ್ತಿರೋದು, ಬಿ ಜೆ ಪಿಯವರು ಸಸ್ಪೆಂಡ್ ಆಗಿದ್ದ ಕಾರಣ ಏನು? ಇದಕ್ಕೇನು ಕಾರಣ ಏನು? ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ರು. ಎಲ್ಲಿ? ಅಸೆಂಬ್ಲಿಯಲ್ಲಿ. ಎದಕ್ಕೋಸ್ಕರ? ಹನಿ ಟ್ರ್ಯಾಪ್. ಬಿ ಜೆ ಪಿಯವರು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ, ಬೇರೆ ಯಾವ ವಿಷಯಕ್ಕಲ್ಲ. ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ? ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು. ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು. ಯಾರು? ಮುಖ್ಯಮಂತ್ರಿನೂ ಹೇಳಿದರು, ಹೋಮ್ ಮಿನಿಸ್ಟ್ರು ಹೇಳಿದರು. ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರಿ? ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು? ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾವಾಗಲೂ ಪ್ರತಿ ಬಡ್ಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ, ರಿಪ್ಲೈ ಕೊಡಬೇಕಂತಾರೆ, ಅವಾಗೊಂದು ಕಾರಣ ಬೇಕು. ಕಾರಣ ಸಿಕ್ತೆ ಅನ್ನೋದಕ್ಕೆ ಹನಿ ಟ್ರ್ಯಾಪು. ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕೇಳಿ ಸರ್, ನೀವು ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ದಾರೆ ನೀವು ಕೇಳಿರಿ, ಅವ್ರು ಹೇಳ್ತಾರೆ. ಆಯ್ತು ರೀ, ಸಿ ಬಿ ಐ ಡಿಮ್ಯಾಂಡ್ ಮಾಡೋಂತ ಕೇಳಬೇಕು. ಅಂಥದ್ದು ಏನು ಕೂಗಾಡಿ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರ ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಇದಕ್ಕಿಂತ ಬೇರೆ ಯಾವ ಇಶ್ಯೂಗಳಿರಲಿಲ್ಲ. ರೈತರ ಇಶ್ಯೂ ಇರಲಿಲ್ಲ, ಕುಡಿಯೋ ನೀರಿನ ವಿಷಯದ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು. ಅಷ್ಟೆಲ್ಲ ಮಾತನಾಡಿದ್ರಲ್ಲ ಎಲ್ಲರೂ. ಸಮರ್ಪಕವಾಗಿ ಸ್ಪೀಕರ್ ಅವರು 10 ತಾಸು 12 ತಾಸುವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ. ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು. ಉತ್ತರ ಕೊಡೋಕ್ಕಿಂತ ಮುಂಚೆ ಇಂಥ ಒಂದೇನೋ ನಾಟಕ ಮಾಡ್ಕೊಂಡು ಹನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ತನಿಖೆ ಆಗುತ್ತೆ. ಏನು ಅವಸರನೇ ಐತಿ ಇವ್ರಿಗೆ ಹನಿ ಟ್ರ್ಯಾಪ್ ಬಗ್ಗೆ? ಅಂದರೆ ಪ್ರಚಾರ ಗಿಡಿಸ್ಕೋಬೇಕು, ಟಿ ವಿಯಾಗಿ ಬರಬೇಕು, ಮಾಧ್ಯಮದ ತೋರಿಸ್ಬೇಕು, ಅದು ಬಿಟ್ಟರೆ ಬೇರೆ ಏನಿದೆ ಈಗ ಆಗಿರ್ತಕ್ಕಂಥ ಏನು? ವಾಟ್ ಈಸ್ ದ ದೇ ಅಚೀವ್ಡ್? ಅಲ್ಟಿಮೇಟ್ಲಿ ವಾಟ್ ಈಸ್ ದರ್ ಅಚೀವ್ಮೆಂಟ್? ಈಗ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ರಾಜಣ್ಣ ಅವರು. ಅವ್ರ ಮಗನೂ ಕೂಡ ಹೇಳಿದ್ದಾರೆ ವಂಚ ಹಾಕಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸೊ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು. ಅಲ್ರಿ, ನ್ಯಾಯ ಅಸೆಂಬ್ಲಿಯಲ್ಲಿ ತೋರಿಸ್ಕೊಡ್ಬಿಡ್ಬೋದಾ? ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತು ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ. ಈಗ ಒಬ್ಬ ನೀವೇ ಮುಖ್ಯಮಂತ್ರಿ ತನಿಖೆ ನಡೆಸ್ತೀನಿ ಅಂತ ಹೇಳಿದ್ಮೇಲೆ ಅಲ್ಲೇ ಏನಾದ್ರು ಉತ್ತರ ಕೊಟ್ಬಿಡ್ಬೋದಾ?
ಹೇಳ್ರಿ, ಅರ್ಥ ಮಾಡ್ಕೋಬೇಕು. ಇದು ರಾಜಕೀಯ ಇದೆ. ಆಮೇಲೆ ದಯಮಾಡಿ ನೀವು ಹನಿ ಟ್ರ್ಯಾಪ್ ಅಂತಕ್ಕಂಥ ಪದನ ಕಮ್ಮಿ ಬಳಸಿದರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಷ್ಟು ಸಲ ಆಗ ಹನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ, ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆಗೇಡಾಗಿದೆ. ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತೀನಿ. ಈ ಅಂಥದ್ದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಬೇರೆ ದೇಶಗಳು, ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆ ಬಗ್ಗೆ ಮಾತನಾಡ್ತಿದ್ದಾವೆ. ಮೊನ್ನೆ ತಾನು ಹೇಳಿದೆ, ಜಪಾನ್ ಅಂತಕ್ಕಂಥ ದೇಶ ಎಕ್ಸ್ಟ್ರಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತಿದೆ. ಭೂಮಿಲಿಂದ ಆಕಾಶಕ್ಕೆ 7 ದಿನದಲ್ಲಿ ಕರ್ಕೊಂಡು ಹೋಗ್ತಾರೆ ಟ್ರ್ಯಾಕ್ ಮಾಡಿ. ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಮಾಡ್ತಾಯಿದ್ದಾರೆ, ಮೂನ್ಲಿಂದ ಮಾರ್ಸಿಗೆ, ಮಾರ್ಸಿಂದ ಮೂನಿಗೆ. ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ದೇಶಗಳಿದ್ದಾವೆ. ನಾವು ಬರೀ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ. ಇದು ನಮಗೆ ನಾಚಿಕೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೇನೆ. ಸಿಚುವೇಶನು ಡಾರ್ವಿನ್ಸ್ ಥಿಯರಿನಾಗ ಬಂದು ಸಿಕ್ಕೊಂಬಿಟ್ಟಿದ್ದೀವಿ. ಹಂಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ. ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಲಿಕ್ಕಾಗತ್ತೆ. ಇದ್ರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ತಮ್ಮಲ್ಲಿ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ. ಅಲ್ರಿ, ಒಂದು ಲಿಮಿಟ್ ಇರ್ತದೆ ರೀ ಬಿಹೇವ್ ಮಾಡೋಕೆ ಅಸೆಂಬ್ಲಿಯಲ್ಲಿ. ಒಂದು ಬಿಹೇವಿಯರ್ ಸರ್, ಈಗ ನಮಗೆ ಪಾರ್ಲಿಮೆಂಟ್ನಾಗ ಮಾಡಿಲ್ವಾ? ಪಾರ್ಲಿಮೆಂಟ್ನಲ್ಲಿ ನಮಗೆ ಹೊರವಸಲಿಲ್ವಾ? ಎದಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ನಾವೇ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ. ಪಾರ್ಲಿಮೆಂಟ್ನಲ್ಲಿ ನಾವು ವಿಷಯ ಹೋರಾಟ ಮಾಡಿದ್ದು ಯಾವುದು, ಇದು ಯಾವ ವಿಷಯ ಹೋರಾಟ ಮಾಡ್ತಾರೆ ನೀವು ಯೋಚನೆ ಮಾಡಿ ನೋಡಿರಿ. ಇದೇನು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು. ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗಿಬಿಟ್ಟಿದೆ, ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಕತ್ತಾರೆ. ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ, ನಮ್ಮ ಸಚಿವರೇ ಹೇಳಿದ್ದಾರೆ. ಇವರೇನು ಅದ್ರ ಬಗ್ಗೆ ಮಾತನಾಡಿದಾರಾ? ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ. ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ಮಾಡುತ್ತೆ ಅಂತ ಹೇಳಿದಾದ್ಮೇಲೆ ದೂರು ದಾಖಲೆ ಮಾಡಿಲ್ಲ ಸರ್ ಸಚಿವರು, ಒತ್ತಡ ಆಯ್ತಾ ಸರ್? ರೈಟಿಂಗ್ನಾಗ ಕಂಪ್ಲೇಂಟ್ ಕೊಡ್ಬೇಕಲ್ರಿ. ಏನ್ರಿ ಸರ್, ಈಗ ಅವರು ಬಂದು ಸದನದಲ್ಲಿ ಇದು ಮಾಡಿದ್ರು, ಅದನ್ನು ಕೂಡ ದೂರು ದಾಖಲೆ. ನಿಮಗೆ ಮಾಹಿತಿ ನೋಡಿ, ನಿಮಗೆ ಮಾಹಿತಿ ಇದ್ದರೆ ಮಾತಾಡಿ. ಈಗ ಸಚಿವರು ಹೇಳಿದ್ಮೇಲೆ ಸುಮೋಟವಾಗಿ ಗೌರ್ಮೆಂಟ್ ಮಾಡ್ತದೆ ಅಂತ ಹೇಳಿದ್ದಾರೆ. ನೀವು ಈ ಥರ ಸುಮ್ಮನೆ ಯಾಕೆ ಹಿಂಗೆ ಬೇರೆ ವಿಚಾರಗಳನ್ನ ಯಾಕೆ ಮಾತನಾಡ್ತೀರಿ ಮೈ ಡಿಯರ್ ಬ್ರದರ್? ಐ ರಿಕ್ವೆಸ್ಟ್ ಯು, ಇಫ್ ದರ್ ಇಸ್ ಎನಿಥಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇದ್ದರೆ ಹೇಳಿ. ಸದನದಾಗ ಹೇಳಿದ್ಮೇಲೆ ಮತ್ತು ಸರ್ಕಾರ ಕ್ರಮ ತೊಗೊಳುತ್ತೆ ಅಂತ ಹೇಳಿದ್ಮೇಲೆ, ಉನ್ನತ ಸಮಿತಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ? ಸುಮೋಟೋಗಿ ತೊಗೊಂಡಂಗೆ ತಾನೆ ಅಲ್ವಾ? ತಪ್ಪಿದ್ರೆ ನನಗೇನಾದ್ರು ಗೈಡ್ ಮಾಡಪ್ಪ ನೀನು. ಸರ್, ಈಗ ಬಿಜೆಪಿ ಆರೋಪನ ಹೊರತುಪಡಿಸಿ 48 ಜನ ಪ್ರಭಾವಿಗಳು ಸರ್ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ರಾಜಕಾರಣ ಎಲ್ಲಿಗೆ ಹೋಗುತ್ತೆ ಅಂತ ನೀವು ತೋರ್ಸೋದು ಕಮ್ಮಿ ಮಾಡಿದ್ರೆ ಸಾಕಾಗತ್ತೆ ನಮಗೆ. ರಾಜಕಾರಣ ಜೊತೆಗೆ ನೀವು ಇದ್ರ ಬಗ್ಗೆ ಚರ್ಚೆ ಸೊನ್ನೆ ಮಾಡಿಬಿಡ್ಬೇಕು. ಇಂಥ ವಿಷಯಗಳು ನನ್ನ ಪ್ರಕಾರ ಸೆನ್ಸಿಟಿವ್ ಆಗಿರಬೇಕು. ಇಂಥ ಇಶ್ಯೂಗಳಲ್ಲಿ ಕೂಡ ನಾನೇನು ತೋರಿಸ್ಬೇಡ್ರಿ ಅಂತ ಹೇಳಲ್ಲ, ಇದನ್ನೇ ಪ್ರಮುಖವಾಗಿ ತೋರಿಸ್ತಾ ಹೋದ್ರೆ ಇದೇನು ಸಾರ್ವಜನಿಕರಿಗೆ ನಾನು ಅನುಕೂಲ ಆಗ್ತಕ್ಕಂಥಲ್ಲ. ಇದು ಒಂದು ನಿಮಿಷ ಮಾತಾಡಕ್ಕೆ ಬಿಡ್ರಿ. ಇಟ್ಸ್ ಅ ಡಿಮಿನಿಷಿಂಗ್ ಆಫ್ ಅ ಸೊಸೈಟಿ. ಇದು BJP ಕಾಂಗ್ರೆಸ್ ಅಂತಲ್ಲ. ಈ ವ್ಯವಸ್ಥೆಯಲ್ಲಿ ಈ ಥರ ಮಾತನಾಡೋದು ನಮಗೆ ನಾಚಿಕೆ ಆಗ್ತದೆ. ಅದನ್ನು ನೀವು ಸ್ವಲ್ಪ ಕೇಳೋದು ಕಮ್ಮಿ ಮಾಡಿಬಿಟ್ರೆ ನಾವು ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಾದ್ಮೇಲೆ ನೀವು ಕೇಳಂದ್ರೆ ಕೇಳಿ ಸರ್. ಅಲ್ಲ, ವೀರಪ್ಪ ಮೊಯ್ಲಿಯವರು ಒಂದು ಮಾತಾಡ್ತಾರೆ, ಇದನ್ನ ಆಂತರಿಕ ವಿಚಾರ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು, ಸದನದಲ್ಲಿ ಹೇಳ್ಬಾರ್ದಾಗಿತ್ತು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಲ್ರಿ, ನೀವು ಕೇಳಿದ್ದೇನು ಅದು ನಾವಲ್ಲ ಸರ್. ಆಯ್ತು ರೀ, ಇದೇ ವಿಚಾರನ ವೀರಪ್ಪ ಮೊಯ್ಲಿ ಮುಜುಗರ ಆಗ್ತದಂದ್ರಲ್ಲ, ಅಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರು ಹೇಳಿರ್ತಕ್ಕಂಥದಕ್ಕೆ ನನ್ನ ಸಹಮತ ಇದೆ. ಆಗಿದೆ, ಈಗ ಮಾತನಾಡಿದ್ದಾರೆ. ಈಗ ವಾಟ್ ಇಸ್ ದಟ್ ಆನ್ಸರ್ ಯು ವಾಂಟ್ ಫ್ರಮ್ ಮೀ? ಹೇಳಪ್ಪ, ಏನು ಆನ್ಸರ್ ಕೊಡ್ಬೇಕು ಹೇಳಪ್ಪ. ಈಗ ನಿಮ್ಮ ಅಭಿಪ್ರಾಯ ಅಲ್ಲ ಸರ್, ನೀವು ನಾನು ಇಲ್ಲಿವರೆಗೆ ನನ್ನ ಅಭಿಪ್ರಾಯನೇ ಕೊಟ್ಟನಲ್ಲಪ್ಪ. ಮುಜುಗರ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ಬೇಕು ಹೇಳಿ? ಅದೇ ಅಭಿಪ್ರಾಯ ಇರ್ತದೆ ನೋಡಿ. ಲೋಕಸಭಾ ಏನೋ ಈ ನಮ್ಮ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗಬೇಕಂತದ್ದು ಏನು ಪ್ರಸ್ತಾವನೆ ಇದೆ. ನಾವು ಸೌತ್ ಇಂಡಿಯಾದವರು, ಏನು ನಮ್ಮ ಸೌತ್ ಇಂಡಿಯಾದವ್ರು ನಾವೇನು 5-6 ರಾಜ್ಯಗಳಿದ್ದೀವಿ, ನಾವು ಯಾವಾಗಲೂ ಸೆನ್ಸರ್ನ ವಿಶೇಷವಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರತಕ್ಕಂಥ ರಾಜ್ಯಗಳು ಎಲ್ಲ ಸೌತ್ ಇಂಡಿಯಾ ರಾಜ್ಯಗಳು ಇದ್ದಾವೆ. ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಮಾಡ್ತಾರಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ, ಪಕ್ಷಾತೀತವಾಗಿ ಎಲ್ಲರಿಗಿದೆ. ಯಾಕಂದರೆ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಸೌತ್ ಇಂಡಿಯಾ ಕಮ್ಮಿ ಆದರೆ ನಮಗೆ ತೊಂದರೆ ಆಗತಕ್ಕಂಥ ಆತಂಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಇದು ಲಾರ್ಜರ್ ಇಂಟ್ರೆಸ್ಟ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಬೇಕು, ಇದ್ರ ವಿಚಾರ ಆಗಬೇಕು. ಅದಕ್ಕಾಗಿ ಇದು ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸರ್. ಈಗ ಸಭಾಪತಿಗಳು ಹೊರಟ್ಟೆ ಅವರು ಹೇಳ್ತಾ ಇದ್ದಾರೆ, ನೋಡಿ, ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಎಲ್ಲ ಸಚಿವರೇ ಇವತ್ತು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು
ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ನಡೀತಾ ಇದೆ. ನಾನು ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ, ಆದರೆ ಮುಸಲ್ಮಾನರಿಗೆ ತೃಪ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಏನು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕರೆ ಕೊಡ್ತಾ ಇದ್ದೇವೆ. ಇದು ಬಜೆಟ್ನಲ್ಲೂ ಕೂಡ ತಾವು ನೋಡಿದಿರಿ, ಇವತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆನೂ ಕೂಡ ಚಿಂತನೆ ಇಲ್ಲ. ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಓದಿದ್ದಾರೆ, ಅಲ್ಪಸಂಖ್ಯಾತರ ಓಲೈಕೆ ಬಿಟ್ಟರೆ ಇನ್ನೇನೂ ಕೂಡ ಈ ಬಜೆಟ್ನಲ್ಲಿಲ್ಲ. ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಒಂದು ಚಿಂತನೆ ಇಲ್ಲದೆ ಇರತಕ್ಕಂಥ, ಒಂದು ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಬಜೆಟನ್ನು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾವುದೋ ಪೇಪರ್ ಹೆಸರನ್ನ ಕಾರಣಕ್ಕೆ ಈ ಹಿಂದೆ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ನ ಎಳ್ಕೊಂಡು ಹೋಗಿದ್ರು. ಹಿಂದೆ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಧ್ಯಕ್ಷರಿದ್ದಾಗ ಅಂದಿನ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ ಸಭಾಧ್ಯಕ್ಷನ ಪೀಠದ ಸಮೇತವಾಗಿ ಅವರನ್ನು ಹೊರಗೆ ಆಚೆಗೆ ತಳ್ತಕ್ಕಂಥ ಕೆಲಸ ಮಾಡಿದರು, ಕುರ್ಚಿ ಮೇಲೆ ಕೂತಿದ್ದಂಥ. ಇದು ಹಿಂದೆ ನಡೆದಿದೆ. ಆದರೆ ನಾನು ಇವತ್ತೇನು ಹೇಳಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, 18 ಶಾಸಕರ ಅಮಾನತನ್ನು ಯಾವುದಕ್ಕೋಸ್ಕರ ಮಾಡಿದ್ದಾರೆ? ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡಬೇಕಾದ್ರೆ, ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾದ್ರೆ ಸಭಾಧ್ಯಕ್ಷ ಯಾರನ್ನೂ ಕೂಡ ಆ ಮಾರ್ಷಲ್ಗಳನ್ನ ನೋಡಿದ್ದೀರಿ ಎಲ್ಲರೂ ಕೂಡ. ನೀವು ಮಾರ್ಷಲ್ಗಳು ನಮ್ಮ ಶಾಸಕರನ್ನ ತಡೆಯೋಕ್ಕೆ ಪ್ರಯತ್ನ ಮಾಡಿದಾಗ ಸ್ಪೀಕರ್ ಅವರೇ ಬಿಡಿ ಅಂತೇಳಿ ಬಿಡಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ ಶಾಸಕರ ವರ್ತನೆ ಸರಿಯಾಗಿರಲಿಲ್ಲ ಅನ್ನುವ ಅಭಿಪ್ರಾಯ ಸದನದ ಸಭಾಧ್ಯಕ್ಷರಿಗೆ ಸ್ಪೀಕರ್ಗೆ ಬಂದಿದ್ದೇ ಆದರೆ ಅವರಿಗೆ ಅಧಿಕಾರ ಎಷ್ಟಿದೆ ಅದಕ್ಕೆ ಸೀಮಿತವಾಗಿ ಅವರು ಆದೇಶವನ್ನು ಮಾಡಬೇಕಾಗಿತ್ತು. ಆ ಅಧಿವೇಶನದಲ್ಲಿ ಮೊನ್ನೆ ನಡೆದಂಥ ಅಧಿವೇಶನ ಎಷ್ಟು ದಿನಗಳ ಕಾಲ ಇತ್ತು? ಇನ್ನು 2 ದಿನ ಇದ್ದರೆ 2ಕ್ಕೆ ಅಮಾನತು ಮಾಡ್ಬೋದಿತ್ತು, 1 ದಿನ ಇದ್ದರೆ 1 ದಿನಕ್ಕೆ ಅಮಾನತು ಮಾಡ್ಬೋದಿತ್ತು. 6 ತಿಂಗಳು ಅಮಾನತು ಮಾಡೋದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮತ್ತು ಬೇರೆ ಎಕ್ಸ್ಪರ್ಟ್ಸ್ಗಳು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಮಾನತಿನ ಜೊತೆಗೆ 6 ತಿಂಗಳು ಅಮಾನತಿನ ಜೊತೆಗೆ ಏನೇನೋ ಕಂಡೀಷನ್ಸ್ಗಳು ಹಾಕಿದ್ದಾರೆ. ಕಮಿಟಿ ಮೀಟಿಂಗ್ಗಳಲ್ಲಿ ಭಾಗವಹಿಸೋ ಹಾಗಿಲ್ಲ, ನಾಳೆ ಪುರಸಭೆ ಮತ್ತೊಂದು ಚುನಾವಣೆ ಬಂತು ಅಂತ ಹೇಳಿದ್ರೆ ವೋಟ್ ಹಾಕೋಗಿಲ್ಲ. ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ. ಹಾಗಾಗಿ ನಾವು ನಿನ್ನೆ ಆಗ್ರಹ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಯಾವುದೋ ಒಂದು ಕೆಟ್ಟಗಳಿಗೆ ಸಭಾಧ್ಯಕ್ಷತೆ ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ನಮ್ಮದು ಕೂಡ ಇದೆ. ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವೆ, ಖಂಡಿತ ಈ ರೀತಿ 6 ತಿಂಗಳು ಅಮಾನತು ಮಾಡಿರ್ತಕ್ಕಂಥದ್ದು ಆ ಕ್ಷೇತ್ರದ ಮತದಾರರಿಗೆ ಅಪಮಾನ ಮಾಡಿದಾಗ. ಹಾಗಾಗಿ ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದೇವೆ. ಅವರು ಕೂಡ ಪತ್ರಿಕೆಗಳನ್ನ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ, ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಶಾಸಕರುಗಳು ಮನವಿ ಕೊಡಲಿ, ನಾನು ಹಿಂತೆಗೆದುಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಎಲ್ಲೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದ. ಜನ ಬೆಂಬಲ ತೋರಿಸ್ತಿರೋ ಏನು ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ. ಅದು ಯಾಕಂದ್ರೆ ಓಟ್ ಹಾಕೋರು ನೀವು. ಆದರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡಬೇಕಲ್ಲ, ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಸೊ ಅದರಿಂದ ನಾನು ಈ ವಿಚಾರವನ್ನು ಕಳೆದ 2 ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು. ಸಂಜೆ 5:30ಗೆ ಮನೆಗೆ ಬರೋಕ್ಕೆ ಹೇಳಿದರು. ಆದರೆ ನಮ್ಮಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಆಗಿತ್ತು. ಬಿಲ್ ಪಾಸ್ ಆದಾಗ ರಾತ್ರಿ 8:30 ಆಯಿತು. ಸೊ ಇವತ್ತು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ. ನಾನು ಸಂಜೆ 6 ಗಂಟೆಗೆ ಹೋಗಿ ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದರೆ ಇದು ಎಂಡ್ ಆಗಬೇಕು. ಈ ಆಗೋವಂಥದ್ದು
ರಾಜಣ್ಣವ್ರ ಮೇಲೆ ಆಗುತ್ತೆ, ನನ್ನ ಮೇಲೆ ಆಗುತ್ತೆ, ಇನ್ನೊಬ್ಬರ ಮೇಲೆ ಆಗುತ್ತೆ ಅಂತಲ್ಲ. ಯಾರ ಮೇಲಾದರೂ ಇದು ತಪ್ಪಿದು. ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋವಂಥವ್ರು ಯಾರೇ ಇದ್ರೂ ಇದು ತಪ್ಪಿದು, ಇದು ನಿಲ್ಲಬೇಕಿದು. ಸೊ ನಿಲ್ಲಿಸೋದಕ್ಕೆ ನಮ್ಮಿಂದನೇ ಪ್ರಾರಂಭ ಆಗಲಿ, ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ, ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ. ಇದು ತನಿಖೆ ಆಗಲಿ, ಇದು ಯಾರೇ ಹಿಂದೆ ಇರಲಿ, ಇದರಿಂದ ಯಾರೇ ಇರಲಿ ಅದಕ್ಕೆ ಉತ್ತರವನ್ನು ತನಿಖೆ ಆದಮೇಲೆ ಅದಕ್ಕೆ ಯಾರಿಂದ ಇದ್ರೂ ಅದು ಹೊರಬರಲಿ. ಸೊ ಅದನ್ನು ನಾನು ಇವತ್ತು ರಾತ್ರಿ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ ಮಾತಾಡಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ 48 ಜನರದ್ದು ಇದೆ ಅಂತ ಅವ್ರು ಹೇಳುವಾಗ ಅವ್ರಿಗೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಅಂದಂಗೆ ಎಲ್ಲ ಮಾಹಿತಿಯನ್ನು ಕೊಡಬೇಕು. ಎಲ್ಲರ ಬಗ್ಗೆನೂ ಎಲ್ಲ ಸಿಟಿ ಬಗ್ಗೆನೂ 48 ಜನ ಇರ್ಬೋದು, 58 ಜನ ಇರ್ಬೋದು, ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಒಂದ್ಸತಿ ಇದೆಲ್ಲ ಏನು ಈ ಅನೈತಿಕ ಚಟುವಟಿಕೆ ಇದೆ ಇದಕ್ಕೆ ಪೂರ್ಣ ವಿರಾಮ ಹೇಳೋದಕ್ಕೆ ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ರು, ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪಕ್ಷ ಇರಲಿ, ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಒಳಪಡಿಸಿ. ಈಗ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಥವಾ ಕೇಂದ್ರ ಮಟ್ಟದ ಸಂಸ್ಥೆಗಳಿಂದ ಆಗಬೇಕು? ರಾಜ್ಯ ಮಟ್ಟದ ತನಿಖೆ SITಗಳು ಒಂದು 50 ಆಗಿದ್ದಾವೆ. SIT ಮಹತ್ವನೇ ಹೋಗ್ಬಿಟ್ಟಿದೆ. ಹೀಗಾಗಿ ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ಜಡ್ಜ್ನಿಂದ ಮಾನಿಟರ್ ತನಿಖೆ ಆಗ್ತದೆ. ಕೇಂದ್ರ ಗೃಹ ಸಚಿವರನ್ನ ಭೇಟಿ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಸ್ವತಂತ್ರ ಇದ್ದಾರೆ, ಯಾರನ್ನ ಭೇಟಿ ಆಗ್ತಾರೆ. ಈ ವಿಚಾರವನ್ನು ಏನಾದರೂ ಈಗ ಅಧಿವೇಶನ ಕೂಡ ನಡೀತಾ ಇದೆ, ಕೇಂದ್ರ ತಮ್ಮ ನಾಯಕರುಗಳ ಗಮನಕ್ಕೆ ತರ್ತಾರೆ? ಇಲ್ಲ, ಹೇಗೆ ಆಸ್ ಇಟ್ ಈಸ್ ಸಿಸ್ಟಮ್ ಅಲ್ಲಿ ಅವರು ಎಲ್ಲ ಗಮನಕ್ಕೆ ಹೋಗಿಲ್ಲ. ಇಡೀ ದೇಶಕ್ಕೆ ಹೋಗಿತ್ತು, ಗಮನಕ್ಕೆ ಹೋಗಿರ್ತಾರೆ. ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಿದೆ ಅದು ಬಹಳ ಮುಖ್ಯ. ಅದರ ಆಧಾರದ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಆಗ್ತವೆ. DK ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು DYSP ಧರ್ಮೇಂದ್ರ ಅಂತ, ಮತ್ತು ಕಮಿಷನರ್ ದಯಾನಂದ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ. ಸುಮಾರು 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣುಮಗಳನ್ನ ಭೇಟಿ ಮಾಡಿದ್ದೆ ಅಂತೇಳಿ, ಆ ಹೆಣ್ಣುಮಗಳಿರೋವಂಥದ್ದು ಯಶವಂತಪುರ JP ಪಾರ್ಕ್ ವಾರ್ಡಲ್ಲಿ. 2024ರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ FIR ಆಗ್ತಾರೆ. FIR ಆಗ್ದಂಥ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ, ನೀನು ರಾಜೀನಾಮೆ ಕೊಟ್ಟರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಟ್ರಾಸಿಟಿ ಹಾಕಿದಾಗ ಕೋರ್ಟಿಗೆ ಕರ್ಕೊಂಬಂದಾಗ ರೇಪ್ ಕೇಸ್ ಹಾಕಬಾರ್ದು ಅನ್ನಂಗಿದ್ದರೆ ನೀನು ರಾಜೀನಾಮೆ ಕೊಡಬೇಕು. ನನ್ನನ್ನು ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತೊಗೊಂಡು ಅಶೋಕ್ ನಗರ್ ಸ್ಟೇಷನಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ, ಅಲ್ಲಿನ ಲೋಕಲ್ಲು ಆವತ್ತಿನ ACP ಪರ್ಮಿಷನ್ ಇಲ್ಲದೆ, ಯಾರದೇ ಪರ್ಮಿಷನ್ ಇಲ್ಲದೆ DYSP ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ, ಆವತ್ತು ರಾತ್ರಿ ಬಂದು ನನ್ನ ಹತ್ರ 1 to 1 ಸುಮಾರು 2 ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡ್ತಾರೆ. ವಾರ್ನ್ ಮಾಡಿ ರೇಪ್ ಕೇಸ್ ಹಾಕಬಾರ್ದು ಅನ್ನೋಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ DYSP ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ. ಅಲ್ಲಿನ CCTV ಫುಟೇಜ್ಗಳು ತರ್ಬೋದು, ಅಲ್ಲಿನ ACP ಅವ್ರನ್ನ ಕೇಳ್ಬೋದು. ನನ್ನನ್ನು ಸುತ್ತಲೂ ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋವಂಥದ್ದು. ನಾನು ಇವತ್ತಿಗೂ ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು CBI ಕೊಡಿ, CBI ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ DK ಶಿವಕುಮಾರು ಮತ್ತು DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರ್ದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ
ಆವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶು ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಹ್ಯೂಮನ್ ರೈಟ್ಸು, ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಾರಣ MLA ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು, ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯಿತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು CBI ಪರ್ಮಿಷನ್ ಕೇಳಾದರೂ ಸರಿ, ನಾನು ಇದನ್ನು ತನಿಖೆ ಮಾಡೋವ್ರಿಗೂ ಬಿಡ. ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವ್ರಿಗೂ ಬಿಡಲ್ಲ. ತಮ್ಮನ್ನೇ ಈ ವಿಚಾರ ಟ್ರ್ಯಾಪ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಟ್ರೈ ಮಾಡಿದ್ದಾರೆ ಸರ್? ಯಾರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದರು? ಆಮೇಲೆ ಅಲ್ಲಿ ಹಾಸನ್ನಲ್ಲಿ ಇವರಿಗೆ ಟಾರ್ಗೆಟ್ ಮಾಡಿದ್ರು, ಅದನ್ನು ಯಾವ ಕಾರಣಕ್ಕೆ ಮಾಡಿದ್ರು? ಹಂಗೆ ಯಾರನ್ನ ಒಬ್ಬೊಬ್ಬರಿಗೆ ರಮೇಶ್ ಜಾರಕಿಹೊಳಿದು ಇರ್ಬೋದು, ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು. ಹಿಂಗೆ ಯಾರ್ಯಾರು ಏನೇನು ಮಾಡಿರ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದನ್ನು ತನಿಖೆನಲ್ಲಿ ಗೊತ್ತಾಗಬೇಕು, ಗೊತ್ತುಪಡಿಸ್ಬೇಕು. ನಾವು ನೋಡಿ, ಅದು ಸರ್ಕಾರಕ್ಕೆ ಬಿಡ್ತೀರಿ. ಸರ್ಕಾರ ಅಂದರೆ ಗೃಹ ಮಂತ್ರಿಗಳು ಬಿಡ್ತೀರಿ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಮಾಡಿದ್ರೆ ಸೂಕ್ತ. ಯಾಕೆಂದರೆ ಇದರಲ್ಲಿ ಇವ್ರು ಸೇರಿದ್ದಾರೆ, ಅವ್ರು ಸೇರಿದ್ದಾರೆ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಯಾರೆಲ್ಲ ಸೇರಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಅಷ್ಟೇ. ಅವ್ರು ಯಾಕೆ ಬರೀತೀರಿ ಗೃಹ ಮಂತ್ರಿಗಳಿಗೆ? ಹೈಕಮಾಂಡ್ಗೆ ಯಾಕೆ ದೂರು ಕೊಡಬೇಕು? ಇದು ನಿಮ್ಮ ಪಕ್ಷದಲ್ಲಿ ಇರುವಂತ ಮುಖಂಡರು ಅಲ್ಲಪ್ಪ. ನಾಳೆ ಯಾವ್ದಾರ CD ಗಿಡಿ ತಗೊಂಡೋಗಿ ಹೈಕಮಾಂಡ್ ಕೊಟ್ರೆ ಮೊದಲೇ ರಾಜಣ್ಣ ಹೇಳಿದ್ದಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಅಲ್ಲ, ಪಕ್ಷದವರ ಮೇಲೆ ಏನಾದ್ರು ದೂರು ಕೊಡ್ತೀರಾ ಅಂತ? ಪಕ್ಷದವ್ರ ಮೇಲೆ ನಾನು ಯಾವುದೇ ರೀತಿಯ ಲೋಪ ಎಸಗಿಲ್ಲ. ನನ್ನ ಮೇಲೆ ಯಾವ್ದಾದ್ರು ಲೋಪ ಇದೆ ಅಂತ ದೂರು ಬಂದರೆ ಅದನ್ನು ನೀವು ನಂಬಾರ್ದು. ನಂಬೋದಕ್ಕಿಂತ ಮುಂಚಿತವಾಗಿ ನನಗೊಂದು ಅವಕಾಶ ಕೊಟ್ಟು ನನ್ನ ಎಕ್ಸ್ಪ್ಲನೇಷನ್ ಕೇಳಬೇಕು. ಇವೆಲ್ಲ ಇರ್ತವೆ. ಇವೆಲ್ಲ DK ಸರ್ ಒಂದು ಮಾತು ಹೇಳಿದ್ದಾರೆ, ಆ ಕಡೆಯಿಂದ ಹಲೋ ಅಂದಾಗ ಈ ಕಡೆಯಿಂದ ಹಲೋ ಅಂದ್ರೆ ಮಾತ್ರ ಮುಂದೆ ಹೋಗುತ್ತೆ, ಇಲ್ಲದ್ರೆ ಮುಂದೆ ಹೋಗಲ್ಲ ಅವರು. ಹೌದಾ? ರೀತಿ ಮಾತಾಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರು ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ದು ಬಯಸ್ತಾರೆ ಅವ್ರು ಯಾರೂ ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 100 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನು ಮಾಡ್ತಾರೆ ಅವ್ರವರೇ ಅನುಭವಿಸ್ತಾರೆ. ನನಗೇನು ಕೆಟ್ಟದ್ದು ಮಾಡೋದು ಯಾರಿಗಾದ್ರು ಅಂತೇಳಿ ನನಗೇನು ಅವಶ್ಯಕತೆ ಇಲ್ಲ. ಅವನಿಗೆ ಕೆಟ್ಟದ್ದು ಮಾಡೋದು ನನಗೆ ಬರೋದೇನಿರ್ತದೆ. ಅದರಿಂದ ನನಗೆ ಯಾರನ್ನ ಕೆಟ್ಟದ್ದು ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ. ಅವರಿಗೆ ಅದರದ್ದು ಬೂಮ್ರಂಗ್ ಆಗ್ತದೆ. ಇದು ನನ್ನ ನಂಬಿಕೆ ಇರೋದು. ಏನಿಲ್ಲ ರೀ, ಯಾರಿಗಾದರೂ ಕೊಟ್ಟು ಮಾಡಿಸ್ಲಿ. ಯಾರ್ಯಾರೆಲ್ಲ ಸೇರಿದ್ದಾರೆ ಇದು ನಮಗೆ ಆದಂಥ ರೀತಿ ಬೇರೆಯವ್ರಿಗೆ ಆಗಬಾರ್ದು. ಮುಂದೆ ಸಾರ್ವಜನಿಕ ಜೀವನದಲ್ಲಿ ಈಗ ನಾವೆಲ್ಲ ಇಲ್ಲಿಗೆ ಬೆಳಿಬೇಕು ಅಂತೇಳಿ ನಾವು ಏಕ್ದಮ್ ಬೆಳೆದು ಬಂದಿಲ್ಲ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ನಾವಿವತ್ತು ಜನರು ವಿಶ್ವಾಸ ಗಳಿಸ್ಬೇಕು ಅಂದರೆ ನಾವು ಜನಪರವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಜನ ನಮ್ಮನ್ನು ಇಲ್ಲಿನವರೆಗೂ ಬೆಳೆಸಿದ್ದಾರೆ. ಆ ರೀತಿ ನಾವು ಬೆಳೆದ ಮೇಲೆ ನಮ್ಮನ್ನು ಈ ರೀತಿಯಲ್ಲಿ ತೇಜೋವಧೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ, ಅದು ಯಾರಿಗೂ ಕೂಡ ಭೂಷಣ ಬರೋದಿಲ್ಲ ಅಂತ ಅಷ್ಟೆ.
ನಾನು ಈಗಾಗಲೇ ಹೇಳಿದ್ದೀನಿ, ನನಗೆ ಯಾರೆಲ್ಲ ಕೆಟ್ಟದ್ದು ಮಾಡ್ತಾರೆ, ಮಾಟ ಮಾಡಿಸೋದು, ಮಂತ್ರ ಮಾಡಿಸೋದು, ಈ ಮನೆಗೆ ತಗೊಂಬಂದು ಅರ್ಶಿಣದ ಹೂವು ಇದನ್ನ ಹಾಕೋದು, ನಿಂಬೆಹಣ್ಣು ಹಾಕೋದು, ಮಳೆ ಹಾಕೋದು, ತೆಂಗಿನಕಾಯಿ ಹಾಕೋದು ಎಲ್ಲ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.